ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 2 ಕಂತುಗಳು ಅಂದ್ರೆ 5,000 ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ವರ್ಗಾವಣೆ ಮಾಡಿರೋದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ಸಾಕಷ್ಟು ಜನ ಇದು ಫೇಕು, ಎಲ್ಲಿದೆ ವಿಡಿಯೋ ಹೀಗೆಲ್ಲ ಕೇಳ್ತಾ ಇದ್ರಿ. ಆಲ್ರೆಡಿ ನಾನು ಯೂಟ್ಯೂಬ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಹಾಕಿದ್ದೇನೆ ಟೆಲಿಗ್ರಾಮ್ನ ಲಿಂಕ್. ತಪ್ಪದೆ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ, ಟೆಲಿಗ್ರಾಮ್ ಲಿಂಕ್ ಕ್ಲಿಕ್ ಮಾಡಿ ಜಾಯಿನ್ ಆಗಿ ವೀಕ್ಷಣೆ ಮಾಡಿ. ಅದರ ಜೊತೆಯಲ್ಲಿ ಈಗ 4,000 ಪ್ರತಿ ಮಹಿಳೆಯರಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದೆ. ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗಬಹುದು, ಮತ್ತೆ 4,000 ಒಟ್ಟಿಗೆ ಜಮಾ ಆಗುತ್ತಾ, ಈ ವಿಚಾರದ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಎಲ್ಲರೂ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಿಮಗೆ 4,000 ಜಮಾ ಆಗುತ್ತೆ. ಬಟ್ ಆದ್ರೆ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 4,000 ಈಗ 2 ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಅದಂತೂ ಸದ್ಯಕ್ಕಿರುವಂತ ಗುಡ್ ನ್ಯೂಸ್. ಬಟ್ ಆದ್ರೆ ಅದರ ಬಗ್ಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣನು ಅಥವಾ 25, 26ನೇ ಕಂತಿನ ಹಣ ಅಂತ ಹೇಳಿ ಯಾವುದೇ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಬಂದಿಲ್ಲ. ಬಟ್ ಆದ್ರೆ ನನಗನ್ಸೋ ಪ್ರಕಾರ ಅದು 2 ಕಂತು ಪ್ರೋಸೆಸ್ ಮಾಡೋದು ಸಹಜವಾಗಿ. ಪ್ರತಿ ತಿಂಗಳು ಒಂದೊಂದೇ ಕಂತು ಪ್ರೋಸೆಸ್ ಮಾಡ್ತಾ ಇದ್ರು. 2 ಕಂತಿನ ಹಣವನ್ನ ಒಟ್ಟಿಗೆ ಹಾಕಿರೋದ್ರಿಂದ, ಅಂದ್ರೆ ಹಣಕಾಸು ಇಲಾಖೆಯಿಂದ ಒಟ್ಟಿಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಅದು ಫೆಬ್ರವರಿ ಮಾರ್ಚ್ ಹಣ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗ್ಲಿಕ್ಕೆ ಹಾಗಾದ್ರೆ ಇವತ್ತು ಬೆಳಗ್ಗೆಯಿಂದ ಹಣ ಜಮಾ ಆಗುತ್ತಾ, ಇನ್ಮೇಲೆ ಶುರು ಮಾಡ್ಬಿಡ್ತಾರೆ ಯೂಟ್ಯೂಬ್ ಅಲ್ಲಿ. ಮತ್ತೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ನಾಳೆ ಬೆಳಿಗ್ಗೆ 12 ಗಂಟೆಯಿಂದ ಈ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದ್ರೂ ಸಹ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಅದಕ್ಕೆ ಆದ ಒಂದಿಷ್ಟು ಪ್ರೊಸೀಜರ್ ಇದೆ. ಅಲ್ಲಿಂದ ಪ್ರೋಸೆಸ್ ಮಾಡುವಂತ ಪ್ರಕ್ರಿಯೆ ಕೂಡ ಇದೆ. ಹಾಗಾಗಿ ನಿಮಗೆ ಇನ್ನೊಂದು ವಾರದಲ್ಲಂತೂ ಒಂದು ಕಂತು ಬಿಡುಗಡೆ ಆಗುತ್ತೆ. ಅದಾದ ನಂತರ ಅದು ಫಿನಿಶ್ ಆಗ್ತಿದ್ದಂಗೆ ಇನ್ನೊಂದು ಕಂತನ್ನ ಬಿಡುಗಡೆ ಮಾಡ್ತಾರೆ. 2 ಒಟ್ಟಿಗೆ ಬಿಡುಗಡೆ ಮಾಡಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಒಂದು ಕಂತು ರಿಲೀಸ್ ಆಗ್ಬಿಟ್ಟು ಇನ್ನೊಂದು ಕಂತು ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಇದು ಇಲ್ಲಿವರೆಗೂ ನಡೆದುಕೊಂಡು ಬಂದಿರುವಂತ ಪ್ರಕ್ರಿಯೆ, ಓಕೆನಾ. ಹಾಗಾಗಿ ನೀವು 4,000 ರೂಪಾಯಿ ಅಂತ ನಿಮ್ಮ ಅಕೌಂಟ್ ಅಲ್ಲಿ ತೋರಿಸಲ್ಲ. ಬಟ್ ಒಂದು ಕಂತು ರಿಲೀಸ್ ಆಗಿ ಒಂದು ವಾರದ ನಂತರ ನಿಮಗೆ 2,000 ಮತ್ತೆ ಜಮಾ ಆಗುವಂತ ಸಾಧ್ಯತೆ ಇದೆ. ಏನಾದ್ರೂ ಆಗಲಿ, ಸದ್ಯಕ್ಕಂತೂ ಗುಡ್ ನ್ಯೂಸ್ ಇದೆ. ಸದ್ಯಕ್ಕೆ ಸರ್ಕಾರ ಒಂದು ಕಂತನ್ನಾದ್ರೂ ಅಟ್ಲೀಸ್ಟ್ ಬೇಗ ಬಿಡುಗಡೆ ಮಾಡಬೇಕು. ಅದಾದ ನಂತರ ಮಾರ್ಚ್ ತಿಂಗಳ ಹಣ ಬೇಕಾದ್ರೆ ಮತ್ತೆ ಬಿಡುಗಡೆ ಮಾಡಲಿ ಅಂತ ಹೇಳ್ತಾ ಈಗ ಆಲ್ರೆಡಿ 1 ವರ್ಷ ಕಳೆದಿದೆ. ಫೆಬ್ರವರಿ ಮಾರ್ಚ್, ಈಗ ಆಲ್ರೆಡಿ ಜನವರಿ ಕಳೆದ್ರೆ ಫೆಬ್ರವರಿ ಬಂತು. ಅದಾದ ಅವೆರಡು ಕಂತುಗಳನ್ನ ರಿಲೀಸ್ ಮಾಡಿಬಿಟ್ಟು ಮತ್ತೆ ಈಗ ಸೆಪ್ಟೆಂಬರ್ ವರೆಗೂ ಹಣ ಬಿಡುಗಡೆ ಆಗಿದೆ. ಅಕ್ಟೋಬರ್ ತಿಂಗಳ ಹಣ ಅಂದ್ರೆ 25ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡುವಂತದ್ದು ಬಾಕಿ ಉಳಿದಿದೆ. ಆದಷ್ಟು ಬೇಗ ಬಿಡುಗಡೆ ಮಾಡಲಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರಾದರೂ ಇನ್ನೂ ವಾಚ್ ಮಾಡಿಲ್ಲ ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ತಪ್ಪದೆ ನಾನು ಹಾಕಿರುವ ಪ್ರೂಫ್ ಅನ್ನ ನೋಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.